ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 40 ಲಕ್ಷ ರಹಸ್ಯ ಬಗೆಹರಿತಾ ಇಲ್ಲ. ಆರೋಪಿ ದರ್ಶನ್ಗೆ ಹಣ ಕೊಟ್ಟಿದ್ದ ಮೋಹನ್ ರಾಜ್ ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಇಲ್ಲ. ಅವರನ್ನ ಹುಡುಕೋ ಕೆಲಸ ಪೊಲೀಸರು ಕೂಡ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಮತ್ತೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ದರ್ಶನ್ಗೆ ಹಣ ನೀಡಿದ್ದು ಓರ್ವ ರಾಜಕೀಯ ನಾಯಕ ಅನ್ನೋದು. ಹಣ ತಲುಪಿಸುವ ಕೆಲಸ ಮಾಡಿದ್ದ ಮೋಹನ್ ರಾಜ್ ಸದ್ಯಕ್ಕೆ ಮಿಸ್ಸಿಂಗ್. ಮೋಹನ್ ರಾಜ್ ತಗೊಂಡು ಬಂದ ಹಣ ದರ್ಶನ್ ಹತ್ರ ಕೊಟ್ಟು ಹೋಗಿದ್ರಂತೆ. ಮೋಹನ್ ರಾಜ್ಗಾಗಿ ಈಗ ಪೊಲೀಸರು ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ಮೋಹನ್ ರಾಜ್ ಸಿಕ್ಕರೆ ಯಾವ ರಾಜಕಾರಣಿಯಿಂದ ದರ್ಶನ್ ಅವರು ದುಡ್ಡು ಇಸ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಸ್ಥಳ ಮಹಜರು ಮಾಡಿದಾಗ ದರ್ಶನ್ ಮನೆಯಲ್ಲಿ 40 ಲಕ್ಷ ಹಣ ಸಿಗುತ್ತೆ, ಇದರ ಮೂಲ ಯಾವುದು ಅನ್ನುವಂತಹ ಪ್ರಶ್ನೆ ಮಾಡ್ತಾರೆ. ಮೋಹನ್ ರಾಜ್ ಅವರ ಹೆಸರು ಇಲ್ಲಿ ಕೇಳಿ ಬರುತ್ತೆ. ಆದ್ರೆ ಹಣ ಕೊಟ್ಟು ತಲುಪಿಸಿದ್ದು ಮಾತ್ರ ಮೋಹನ್ ರಾಜ್, ಕೊಟ್ಟಿದ್ದು ಬೇರೆ ರಾಜಕಾರಣಿ ಅಂತ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಎಲ್ಲಿವರೆಗೂ ಬಂದಿದೆ ಈ ಹಣದ ತನಿಖೆ ಅಂತ? ಸಭಾ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆ ಒಂದು ಹಣವನ್ನ ಅಂದ್ರೆ 40 ಲಕ್ಷ ಹಣವನ್ನ ಎಲ್ಲಿಂದ ತಂದಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ 37 ಲಕ್ಷ ಹಣ ಏನಿತ್ತು, ಆ 37 ಲಕ್ಷ ಹಣ ದರ್ಶನ್ ಅವರ ಮನೆಯಲ್ಲಿ ಸೀಸ್ ಮಾಡಲಾಗಿತ್ತು. ಜೊತೆಗೆ ಇನ್ನು 3 ಲಕ್ಷ ಹಣವನ್ನ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಸೀಸ್ ಮಾಡಲಾಗಿತ್ತು. ಹಾಗಾಗಿ ಆ 40 ಲಕ್ಷದ ಮೂಲವನ್ನ ಬೆನ್ನತ್ತುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಓರ್ವ MLA ಇಂದ ಆ 40 ಲಕ್ಷ ಹಣವನ್ನ ಪಡೆದುಕೊಂಡಿದ್ರು ಅನ್ನೋ ಮಾಹಿತಿ ಈಗಾಗಲೇ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಆ MLAಗೆ ಕರೆ ಮಾಡಿ 40 ಲಕ್ಷ ಹಣವನ್ನ ಮೋಹನ್ ರಾಜ್ ಅವರ ಮುಖಾಂತರವಾಗಿ ಆ ಹಣವನ್ನ ತರಿಸ್ಕೊಂಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಯಾರು ಆ MLA ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಸರಿಯಾದ ಒಂದು ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಮೋಹನ್ ರಾಜ್ ಅವರಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ನೋಟಿಸ್ ಅನ್ನ ಕೊಟ್ಟ ಬಳಿಕ ಆತ ಈಗ ಸದ್ಯ ಅಬ್ಸ್ಕ್ಯಾಂಡ್ ಆಗಿದ್ದಾನೆ. ಅಂದ್ರೆ ವಿಚಾರಣೆಗೆ ಹಾಜರಾಗೋದಕ್ಕೆ ಅಥವಾ ಆ ಹಣದ ಮೂಲವನ್ನ ಹೇಳಬೇಕು ಅಥವಾ ಆ ಹಣದ ಮೂಲದ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಹೇಳಿ ಯಾವಾಗ ನೋಟಿಸ್ ಅನ್ನ ಕೊಟ್ಟರು, ನೋಟಿಸ್ ಕೊಟ್ಟ ಬಳಿಕ ಆತ ಅಬ್ಸ್ಕ್ಯಾಂಡ್ ಆಗಿದ್ದಾನೆ. ಈಗ ಅಬ್ಸ್ಕ್ಯಾಂಡ್ ಆಗಿರುವಂತ ಮೋಹನ್ ರಾಜ್ ಅವರಿಗೆ ಹುಡುಕಾಟ ಕೂಡ ಮುಂದುವರೆದಿದೆ. ಬಿಕಾಸ್ ಮೋಹನ್ ರಾಜ್ ಸಿಕ್ಕರೆ ಆಗ ಆತ ಯಾರ ಬಳಿ ಇಸ್ಕೊಂಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಅವರನ್ನು ಕೂಡ ಅಂದ್ರೆ ಯಾವ MLA ಬಳಿ ಆತ ಆ ಹಣವನ್ನ ಕಲೆಕ್ಟ್ ಮಾಡಿದ್ದ ಅವರನ್ನು ಕೂಡ ಮುಂದಿನ ಹಂತದಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದು ಅವರ ವಿಚಾರಣೆಯನ್ನು ಕೂಡ ಮಾಡಬಹುದಾಗಿದೆ. ಹಾಗಾಗಿ ಈಗ ಸದ್ಯ ಮೋಹನ್ ರಾಜ್ಗಾಗಿ ಹುಡುಕಾಟ ಮುಂದುವರಿಸಿರುವಂತಹ ಪೊಲೀಸರು ಎಲ್ಲಿಗೆ ಹೋಗಿದ್ದಾರೆ ಅಥವಾ ಆತನ ನೆಟ್ವರ್ಕ್ ಲೊಕೇಶನ್ ಆಧಾರದ ಮೇಲೆ ಮೋಹನ್ ರಾಜ್ ಅವರ ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.